ಸರ್ವರಿಗೂ ನಮಸ್ಕರಿಸುತ್ತಾ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರ್ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನದ ಘೋರ ಅಂಧಕಾರವನ್ನು ತಮ್ಮ ಜ್ಞಾನವೆಂಬ ಶಲಾಖೆಯಿಂದ ಹೋಗಲಾಡಿಸಿ ನನ್ನ ನೇತ್ರಗಳನ್ನು ತೆರೆಸಿದ ಗುರುಗಳಿಗೆ ನನ್ನ ನಮನಗಳು. ಭಾರತೀಯ ಸನಾತನ ಹಿಂದೂ ಪರಂಪರೆಯಲ್ಲಿ ಗುರುವಿನ ಮಹತ್ವ ಎಂತಹುದು ಎಂದರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ಸಾಕ್ಷಾತ್ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರಿಗೆ ಹೋಲಿಸಲಾಗಿದೆ. ಗುರುಗಳಿಗೆ ದೇವರ ಸ್ಥಾನವನ್ನು ನೀಡಲಾಗಿದೆ. ದಾಸಶ್ರೇಷ್ಠರು ತಮ್ಮ ಸಾಲುಗಳಲ್ಲಿ ವರ್ಣಿಸಿರುವಂತೆ ಗುರುವಿನ ಗುಲಾಮನಾಗುವವರೆಗೂ ದೊರೆಯದಣ್ಣ ಮುಕ್ತಿ ಎಂದು ಹಾಡಿದ್ದಾರೆ. ಗುರು ಎಂಬ ಶಬ್ದವು ಗು ಮತ್ತು ರುಗಳೆಂಬ ಎರಡು ಮೂಲ ಅಕ್ಷರಗಳನ್ನು ಹೊಂದಿದ್ದು, ಸಂಸ್ಕೃತದಲ್ಲಿ ಗು ಎಂದರೆ ಘೋರ ಅಂಧಕಾರ ಅಥವಾ ಅಜ್ಞಾನ ಎಂದರ್ಥ. ಅಂತೆಯೇ ರು ಎಂದರೆ ಹೋಗಲಾಡಿಸುವವರು ಅಥವಾ ಪ್ರಕಾಶ ಎಂದರ್ಥ. ಅಂದರೆ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಸುದೆಯನ್ನು ಸುರಿಸುವವರೇ ಗುರುಗಳು. ನಹಿ ಜ್ಞಾನೇನ ಮುಕ್ತಿ ಎಂದರೆ ಮುಕ್ತಿಯ ಪಥದಲ್ಲಿಯೂ ಜ್ಞಾನವು ಅತ್ಯಂತ ಶ್ರೇಷ್ಠವಾಗಿದೆ. ನಮ್ಮ ಸನಾತನ ಹಿಂದೂ ಪರಂಪರೆಯಲ್ಲಿ ಗುರು ಪರಂಪರೆಯು ಅತ್ಯಂತ ಮಹತ್ವದ್ದಾಗಿದೆ. ಹಿಂದೆ ನಮ್ಮ ಪೂರ್ವಜರು ಜ್ಞಾನಾರ್ಜನೆಯ ಉತ್ತಮ ಮಾರ್ಗವಾದ ಗುರುಕುಲಗಳಲ್ಲಿ ತಮ್ಮ ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಿ ಅಗಾಧವಾದ ಜ್ಞಾನದ ಪುಂಜಗಳಾಗಿರುತ್ತಿದ್ದರು. ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ಮುಂದೆ ಗುರಿ, ಹಿಂದೆ ಗುರು ಇರುವುದು ಅತಿ ಮುಖ್ಯ. ಕಠಿಣ ಪರಿಶ್ರಮದೊಂದಿಗೆ ಶ್ರೇಷ್ಠ ಗುರುಗಳ ಮಾರ್ಗದರ್ಶನವಿದ್ದಲ್ಲಿ ಮಾತ್ರ ಯಶಸ್ಸು ಸಾಧ್ಯ. ಮುಕ್ತಿ ಮಾರ್ಗದಲ್ಲಿ ನಡೆಯಲು ಭಗವಂತನ ಭಕ್ತಿಯೊಂದೇ ಮಾರ್ಗ. ಇಂತಹ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವವರು ಗುರುಗಳು. ಸಂತ ಕಬೀರರು ತಿಳಿಸುವಂತೆ ಗುರು ಮತ್ತು ಗೋವಿಂದ ಇಬ್ಬರು ಜೊತೆಯಲ್ಲಿ ನಿಂತಾಗ ಮೊದಲ ಪ್ರಣಾಮ ಗುರುವಿಗೆ. ಏಕೆಂದರೆ ಭಗವಂತನನ್ನು ಸೇರುವ ಭಕ್ತಿ ಮಾರ್ಗವನ್ನು ತೋರಿಸಿದವರು ಗುರುಗಳು ಎಂದು. ಗುರುಪೂರ್ಣಿಮೆಯ ಹಿನ್ನೆಲೆಯನ್ನು ಅರಿಯುವುದಾದರೆ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯೇ ಗುರುಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಎಂದು ಆಚರಿಸುವುದು. ಇದೇ ದಿನದಂದು ಮಹಾಭಾರತ ಎಂಬ ಧರ್ಮಗ್ರಂಥವನ್ನು ಮನುಕುಲಕ್ಕೆ ನೀಡಿದ ವೇದವ್ಯಾಸ ಮಹರ್ಷಿಗಳು ಜನಿಸಿದ ಸುದಿನ. ಪರಾಶರ ಮಹರ್ಷಿ ಹಾಗೂ ಮತ್ಸ್ಯಗಂಧಿಯಾದ ಸತ್ಯವತಿಯ ಸುಪುತ್ರರೇ ವೇದವ್ಯಾಸ ಮಹರ್ಷಿಗಳು. ಇವರ ಮೂಲ ಹೆಸರು ಕೃಷ್ಣ ದ್ವೈಪಾಯನ. ಇದರ ಅರ್ಥ ದ್ವೀಪದಲ್ಲಿ ಜನಿಸಿದ ಕಪ್ಪು ವರ್ಣದ ವ್ಯಕ್ತಿ ಎಂದು. ವೇದವ್ಯಾಸರು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರು. ಅವರು ಇಂದಿಗೂ ಅಮರರಾಗಿದ್ದಾರೆ. ಹಿಂದೆ ವೇದಗಳ ಜ್ಞಾನವು ಕೇವಲ ಋಷಿಮುನಿಗಳ ಸ್ಮೃತಿಯಲ್ಲಿ ಮಾತ್ರ ಅಡಕವಾಗಿತ್ತು. ಇಂತಹ ಜ್ಞಾನವನ್ನು ಸಾಮಾನ್ಯರು ಸುಲಭವಾಗಿ ಅರ್ಥೈಸಿಕೊಳ್ಳುವಂತಹ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳಾಗಿ ವಿಂಗಡಿಸಿ ಈ 4 ವೇದಗಳನ್ನು ತಮ್ಮ ಪ್ರಮುಖ ಶಿಷ್ಯರಾದ ಪೈಲ, ವೈಶಂಪಾಯನ, ಜೈಮಿನಿ ಮತ್ತು ಸುಮಂಥು ಎಂಬ ಶಿಷ್ಯರಿಗೆ ವೇದದ ಜ್ಞಾನವನ್ನು ನೀಡಿದರು. ವ್ಯಾಸ ಎಂದರೆ ವಿಭಜಿಸುವುದು ಅಥವಾ ವಿಂಗಡಿಸುವುದು ಎಂಬ ಅರ್ಥವಿದೆ. ಗುರು ವೇದವ್ಯಾಸರು ಮಹಾಭಾರತ ಕಾವ್ಯದಲ್ಲಿ ಭಗವದ್ಗೀತೆಯಂತಹ ಮಹಾಧರ್ಮ ಗ್ರಂಥವನ್ನು ರಚಿಸಿದ್ದಾರೆ. ಇದು ಮನುಕುಲದ ಉದ್ಧಾರಕ್ಕೆ ಮಾರ್ಗಸೂಚಿಯಾಗಿದೆ. ಭಗವದ್ಗೀತೆಯು ಕೇವಲ ಶ್ರೀಕೃಷ್ಣ ಅರ್ಜುನನಿಗೆ ನೀಡಿದ ಧರ್ಮ ಮಾರ್ಗವಷ್ಟೇ ಆಗಿರದೆ, ಇದು ಮಾನವನ ಜೀವನದ ಪ್ರತಿ ಹಾದಿಯಲ್ಲಿ ಆತ ಹೇಗೆ ಧರ್ಮದ ದಾರಿಯಲ್ಲಿ ನಡೆಯಬೇಕು ಎಂಬುದರ ಸಂಪೂರ್ಣ ಮಾರ್ಗದರ್ಶಿಯಾಗಿದೆ. ವ್ಯಾಸರು 18 ಪುರಾಣಗಳು, ಬ್ರಹ್ಮಸೂತ್ರಗಳು, ವೇದ ಪುರಾಣಗಳನ್ನು ಜಗತ್ತಿಗೆ ನೀಡಿದ್ದಾರೆ. ವಿಷ್ಣು ಸಹಸ್ರನಾಮದಲ್ಲಿ ವಿವರಿಸಿರುವಂತೆ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ಎನ್ನಲಾಗಿದೆ. ಇದರರ್ಥ ವ್ಯಾಸ ಮಹರ್ಷಿಗಳು ಶ್ರೀಮನ್ ಮಹಾವಿಷ್ಣುವಿನ ರೂಪವೇ ಆಗಿದ್ದು ಅವರು ಮಹಾಗುರುಗಳಾಗಿದ್ದಾರೆ. ಕೃಷ್ಣಂ ಒಂದೇ ಜಗದ್ಗುರುಂ, ಬ್ರಹ್ಮಾಂಡದ ಆದಿಗುರುವಾದ ಶ್ರೀಕೃಷ್ಣನಿಗೆ ನನ್ನ ನಮನಗಳು ಎಂದರ್ಥ. ಬೌದ್ಧ ಪರಂಪರೆಯಲ್ಲಿಯೂ ಗುರು ಪೂರ್ಣಿಮೆಗೆ ವಿಶೇಷ ಮಹತ್ವ. ಏಕೆಂದರೆ ಗೌತಮ್ ಬುದ್ಧರು ಜ್ಞಾನೋದಯದ ಬಳಿಕ ತಮ್ಮ ಶಿಷ್ಯರಿಗೆ ಪ್ರಥಮ ಉಪದೇಶವನ್ನು ಇದೇ ಗುರು ಪೂರ್ಣಿಮೆಯಂದು ನೀಡಿದ್ದರು ಎನ್ನಲಾಗುತ್ತದೆ. ಹಾಗಾಗಿ ಇದನ್ನು ಬುದ್ಧ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಯೋಗ ಪಂಥದ ಪ್ರಕಾರ ಆದಿಯೋಗಿ ಮಹಾಶಿವ ಸಪ್ತ ಋಷಿಗಳಾದ ಕಶ್ಯಪ, ಅತ್ರಿ, ವಸಿಷ್ಠ, ವಿಶ್ವಾಮಿತ್ರ,
ಗೌತಮ, ಜಮದಗ್ನಿ, ಭಾರದ್ವಾಜ ಮಹರ್ಷಿಗಳಿಗೆ ಯೋಗ ಜ್ಞಾನವನ್ನು ನೀಡಿ ಆದಿಗುರುಗಳಾದರು. ಇನ್ನೊಂದು ಕಥನದ ಪ್ರಕಾರ ಏಕಲವ್ಯ ಗುರು ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯಾಗಿ ತನ್ನ ಹೆಬ್ಬೆರಳನ್ನು ನೀಡಿದ್ದು ಹಿಂದೆ. ಜೈನ ಧರ್ಮದ ತೀರ್ಥಂಕರರಾದ ಮಹಾವೀರರು ಅಹಿಂಸಾ ಪ್ರತಿಪಾದಕರು. ತಮ್ಮ ಪ್ರಥಮ ಶಿಷ್ಯರಾದ ಗೌತಮ ಸ್ವಾಮಿಗೆ ಧರ್ಮದ ಜ್ಞಾನವನ್ನು ಬೋಧಿಸಿದ ಸುದಿನವು ಇದೇ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಾದ ಗುರುಪೌರ್ಣಿಮೆಯೆಂದು ಎನ್ನಲಾಗುತ್ತದೆ. ನಮ್ಮಲ್ಲಿರುವ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ತಮ್ಮ ಜ್ಞಾನದ ಸುದೆ ಸುರಿಸುವ ಮೂಲಕ ಸರಿ ತಪ್ಪುಗಳ ಮಾರ್ಗದರ್ಶನವನ್ನು ನೀಡಿ ಜೀವನವನ್ನು ಸರಿಯಾದ ದಾರಿಯಲ್ಲಿ ಕ್ರಮಿಸುವ ಸುಜ್ಞಾನವನ್ನು ನೀಡುವ ಗುರುಗಳಿಗೆ ಅರ್ಪಿತವಾದ ಈ ಗುರುಪೌರ್ಣಿಮೆಯಂದು ಗುರುವಿನ ಆರಾಧನೆ ಅತಿ ಮುಖ್ಯ ಆಚರಣೆಯಾಗಿದೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಗುರುವಿನ ಪಾತ್ರ ಶ್ರೇಷ್ಠವಾದದ್ದು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬ ವಾಣಿಯಂತೆ ನಮ್ಮ ತಪ್ಪುಗಳನ್ನು ತಿದ್ದಿ ಸರಿದಾರಿಯಲ್ಲಿ ನಡೆಯುವಂತೆ ಮಾಡುವ ಮಾತೃದೇವತೆಗೆ ನಮ್ಮ ಮೊದಲ ನಮನ. ಜೀವನದಲ್ಲಿನ ಪ್ರತಿ ತಿರುವಿನಲ್ಲಿಯೂ ತಮ್ಮ ಮಾರ್ಗದರ್ಶನವನ್ನು ನೀಡಿದ ಗುರುಗಳನ್ನು ನಮಿಸುವ ಮೂಲಕ ಆಧ್ಯಾತ್ಮಿಕ ಜ್ಞಾನವನ್ನು ನೀಡಿ ಮುಕ್ತಿ ಮಾರ್ಗವನ್ನು ತಿಳಿಸಿ ಭಗವಂತನನ್ನು ಸೇರುವ ಭಕ್ತಿ ಮಾರ್ಗವನ್ನು ನೀಡಿ ಮನುಕುಲವನ್ನು ಉದ್ಧರಿಸಿದ ಗುರು ಪರಂಪರೆಗೆ ಸಹಸ್ರ ನಮನಗಳು. ಸರ್ವರಿಗೂ ಗುರು ಪೌರ್ಣಿಮೆಯ ಶುಭಾಶಯಗಳು. ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರವನ್ನು ಬಯಸುತ್ತೇನೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.